ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ಟಾಪ್ ಒನ್ ಸೂಪರ್ NS ಅಕಾಡೆಮಿಗೆ ಸ್ವಾಗತ. ಇವತ್ತು ನಾವು ಸಾರ್ಕ್ ಬಗ್ಗೆ ಸಂಪೂರ್ಣವಾಗಿರ್ತಕ್ಕಂತಹ ಮಾಹಿತಿಯನ್ನು ತಿಳಿದುಕೊಳ್ಳೋಣ. ಫ್ರೆಂಡ್ಸ್, ನೀವು ಇನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳದಿದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇಂತಹ ಸ್ಪರ್ಧಾತ್ಮಕ ಪರೀಕ್ಷೆಗೆ ಬೇಕಾಗಿರ್ತಕ್ಕಂತಹ ಉಪಯುಕ್ತ ವಿಡಿಯೋಗಳನ್ನು ನೀಡ್ತಾ ಇರ್ತೇವೆ. ಇವತ್ತು ಸಾರ್ಕ್, ಈ ಸಾರ್ಕ್ ಫುಲ್ ಫಾರ್ಮ್ ಏನಪ್ಪ ಅಂದ್ರೆ ಸೌತ್ ಏಷಿಯನ್ ಅಸೋಸಿಯೇಷನ್ ಫಾರ್ ಕೋಪರೇಷನ್. ಇನ್ನು ಕನ್ನಡದಲ್ಲಿ ದಕ್ಷಿಣ ಏಷ್ಯಾ ರಾಷ್ಟ್ರಗಳ ಪ್ರಾದೇಶಿಕ ಸಹಕಾರಿ ಸಂಘ. ಈ ಸಾರ್ಕ್ ಸ್ಥಾಪನೆ ಯಾವಾಗ ಆಗುತ್ತೆಪ್ಪ ಅಂತ ಕೇಳಿದ್ರೆ 1985 ಡಿಸೆಂಬರ್ 8ರಂದು ಈ ಸಾರ್ಕ್ ಸ್ಥಾಪನೆ ಆಗುತ್ತೆ. ಈ ಸಾರ್ಕ್ ಸ್ಥಾಪನೆ ಆಗಲು ಕಾರಣವಾಗಿರ್ತಕ್ಕಂತಹ ದೇಶ, ಆ ದೇಶ ಯಾವುದಪ್ಪ ಅಂತ ಕೇಳಿದ್ರೆ ಬಾಂಗ್ಲಾದೇಶ್. ಇದು ಸಾರ್ಕ್ ಸ್ಥಾಪನೆ ಆಗಲು ಕಾರಣವಾಗಿರ್ತಕ್ಕಂತಹ ದೇಶ ಆಗಿದೆ. ಈ ಸಾರ್ಕ್ನ ಕೇಂದ್ರ ಕಚೇರಿ ಎಲ್ಲಿದೆಯಪ್ಪ ಅಂತ ಕೇಳಿದ್ರೆ ಅದು ನೇಪಾಳದ ಕಠ್ಮಂಡೂರ್ ಎಂಬ ಸ್ಥಳದಲ್ಲಿ ಕಂಡುಬರುತ್ತದೆ. ಈ ಪ್ರತಿ ವರ್ಷ ಸಾರ್ಕ್ ದಿನವೆಂದು ಡಿಸೆಂಬರ್ 8ರಂದು ಪ್ರತಿ ವರ್ಷ ಆಚರಿಸುತ್ತಾರೆ. ಇನ್ನು ಈ ಸಾರ್ಕ್ನ ಅಧಿಕೃತ ಭಾಷೆ ಯಾವುದಪ್ಪ ಅಂತ ಕೇಳಿದ್ರು ಅದು ಇಂಗ್ಲಿಷ್. ಈ ಸಾರ್ಕ್ ಸ್ಥಾಪನೆ ಆದಾಗ ಮೂಲತಃ 7 ರಾಷ್ಟ್ರಗಳು ಇದ್ದವು. ಈಗ ಪ್ರಸ್ತುತ 8 ರಾಷ್ಟ್ರಗಳಿವೆ. ಈ 8 ರಾಷ್ಟ್ರಗಳು ಈ ಕೆಳಗಿನಂತಿವೆ. ಈ 8 ರಾಷ್ಟ್ರಗಳು ನೀವು ನೆನಪಿನಲ್ಲಿ ಇಟ್ಕೊಳ್ಳೋಕ್ಕೆ ಪ್ರಯತ್ನ ಮಾಡಿ. ಯಾಕಪ್ಪ ಅಂದ್ರೆ ಈ ಸಾರ್ಕ್ನಲ್ಲಿ ಇದ್ರ ಬಗ್ಗೆನೇ ಜಾಸ್ತಿ ಕ್ವಶನ್ಗಳನ್ನು ಕೇಳಬಹುದು. 1ನೇದು ಭಾರತ, 2 ಬಾಂಗ್ಲಾದೇಶ್, ಭೂತಾನ್, ನೇಪಾಳ್, ಮಾಲ್ಡೀವ್ಸ್, ಪಾಕಿಸ್ತಾನ್, ಶ್ರೀಲಂಕಾ, 8ನೇದು ಅಫ್ಘಾನಿಸ್ತಾನ್. ಇವು ಸೀರಿಯಲ್ ಆಗಿರೋ ಕೇಳಬಹುದು. ಇಲ್ಲಿ 4 ಆಪ್ಷನ್ ಕೊಟ್ಟು ಇನ್ನೊಂದು ಬೇರೆದು ಕೊಟ್ಟನಾದರೂ ಕೇಳ್ಬೋದು. ಒಟ್ಟಿನಲ್ಲಿ ನೀವು ಈ 8 ರಾಷ್ಟ್ರಗಳನ್ನು ನೆನಪಿನಲ್ಲಿ ಇಟ್ಕೊಳ್ಳೋಕ್ಕೆ ಪ್ರಯತ್ನ ಪಡಿ ಫ್ರೆಂಡ್ಸ್. ಈ ಸಾರ್ಕ್ನ 8ನೇ ರಾಷ್ಟ್ರ ಯಾವುದಪ್ಪ ಅಂದ್ರೆ ಅದು ಅಫ್ಘಾನಿಸ್ತಾನ್. ಭಾರತ ದೇಶದ ನವದೆಹಲಿಯಲ್ಲಿ ಜರುಗಿದ 14ನೇ ಸಮ್ಮೇಳನದಲ್ಲಿ ಡಾಕ್ಟರ್ ಸರ್ದಾರ್ ಮನಮೋಹನ್ ಸಿಂಗ್ ರವರು ಅಧ್ಯಕ್ಷತೆಯನ್ನು ವಹಿಸಿರ್ತಾರೆ. ಅದು 2007ರಲ್ಲಿ. ಸಾರ್ಕ್ ಸಮ್ಮೇಳನವು ಭಾರತ ದೇಶದಲ್ಲಿ ಇಲ್ಲಿಯವರೆಗೆ ಬರೀ 3 ಬಾರಿ ಮಾತ್ರ ನಡೆದಿದೆ. 1ನೇದು ನವದೆಹಲಿಯಲ್ಲಿ ನಡೆದರೆ 2ನೇ ಸಮ್ಮೇಳನ 1986ರಲ್ಲಿ ಬೆಂಗಳೂರಿನಲ್ಲಿ ನಡೆಯುತ್ತದೆ. ಆಗಿನ ಪ್ರಧಾನಮಂತ್ರಿ ರಾಜೀವ್ ಗಾಂಧಿಯವರು ಆಗಿರ್ತಾರೆ. ಇನ್ನು 7ನೇ ಸಮ್ಮೇಳನ 1995 ನವದೆಹಲಿಯಲ್ಲಿ ಆಗಿನ ಪ್ರಧಾನಮಂತ್ರಿ PV ನರಸಿಂಹರಾವ್ ರವರು ಆಗಿರ್ತಾರೆ. ಇನ್ನು 14ನೇ ಸಮ್ಮೇಳನ 2007ರಲ್ಲಿ ಆಗಿನ ಪ್ರಧಾನಮಂತ್ರಿ ಸರ್ದಾರ್ ಮನಮೋಹನ್ ಸಿಂಗ್ ರವರು ಆಗಿರ್ತಾರೆ. ಈ ಸಾರ್ಕ್ನ ಮೊಟ್ಟ ಮೊದಲ ಅಧಿವೇಶನ ಎಲ್ಲಿ ನಡೆಯುತ್ತಪ್ಪ ಅಂದ್ರೆ ಬಾಂಗ್ಲಾದೇಶದ ಢಾಕಾ ಎಂಬ ನಗರದಲ್ಲಿ 1985ರಲ್ಲಿ ಜರುಗಿತು. ಮೊಟ್ಟ ಮೊದಲ ಸಾರ್ಕ್ ಸಮ್ಮೇಳನ ಬಾಂಗ್ಲಾದೇಶದ ಢಾಕಾ ಎಂಬ ಸ್ಥಳದಲ್ಲಿ 1985ರಲ್ಲಿ ಜರುಗಿತು. ಸಾರ್ಕ್ನ ಪ್ರಸ್ತುತ ಪ್ರಧಾನ ಕಾರ್ಯದರ್ಶಿ ಯಾರಪ್ಪ ಅಂದ್ರೆ ಅಮ್ಜದ್ ಹುಸೇನ್ ಬಿ ಸಹೀಲ್. ಇವರು ಮೂಲತಃ ರಾಷ್ಟ್ರ ಯಾವುದಪ್ಪ ಅಂದ್ರೆ ಪಾಕಿಸ್ತಾನ್. ಅಮ್ಜದ್ ಹುಸೇನ್ ಬಿ ಸಹೀಲ್ ಇವರು ಸಾರ್ಕ್ನ ಪ್ರಸ್ತುತ ಅಧ್ಯಕ್ಷರಾಗಿದ್ದಾರೆ. ಈ ಅಮ್ಜದ್ ಹುಸೇನ್ ಬಿ ಸಹೀಲ್ ಇವರಿಗಿಂತ ಮೊದಲ ಸಾರ್ಕ್ನ ಅಧ್ಯಕ್ಷ ಯಾರಪ್ಪ ಅಂತ ಕೇಳಿದ್ರೆ ಅವರು ಅರ್ಜುನ್ ಬಹದ್ದೂರ್ ತಾಪ್. ಇವ್ರಕ್ಕಿಂತಲೂ ಮೊದಲು ಅಧ್ಯಕ್ಷತೆಯನ್ನು ವಹಿಸಿರ್ತಕ್ಕಂಥವ್ರು. ಈ ಸಾರ್ಕ್ನ ಮೊಟ್ಟ ಮೊದಲ ಕಾರ್ಯದರ್ಶಿಯಾದವರು ಯಾರಪ್ಪ ಅಂದ್ರೆ ಫಾತಿಮಾ ದಿಯಾ. ಇವರು ಸಾರ್ಕ್ನ ಮೊಟ್ಟ ಮೊದಲ ಕಾರ್ಯದರ್ಶಿಯಾಗಿ ಕಾರ್ಯವನ್ನು ನಿರ್ವಹಿಸ್ತಾರೆ. ಇನ್ನು ಸಾರ್ಕ್ನ 18ನೇ ಸಮ್ಮೇಳನವು 2014 ನವೆಂಬರ್ 24ರಿಂದ 26ರವರೆಗೆ ನೇಪಾಳದ ಕಠ್ಮಂಡೂರ್ ಎಂಬ ನಗರದಲ್ಲಿ ಜರುಗಿತು. ಈ ಸಮ್ಮೇಳನದಲ್ಲಿ
ಭಾರತ ದೇಶದಿಂದ ಭಾಗವಹಿಸಿದ ವ್ಯಕ್ತಿ ಯಾರಪ್ಪ ಅಂತ ಕೇಳಿದ್ರ ನರೇಂದ್ರ ದಾಮೋದರ್ ದಾಸ್ ಮೋದಿರವರು ಈ ಸಮ್ಮೇಳನದಲ್ಲಿ ಭಾಗವಹಿಸಿರ್ತಾರೆ. ಸಾರ್ಕ್ನ 19ನೇ ಸಮ್ಮೇಳನವು ಪಾಕಿಸ್ತಾನದ ಇಸ್ಲಾಮಾಬಾದ್ ಎಂಬ ನಗರದಲ್ಲಿ ಜರುಗಬೇಕಾಗಿತ್ತು, ಆದರೆ ಜರುಗಲಿಲ್ಲ. ಇದಕ್ಕೆ ಕಾರಣ ಏನಪ್ಪಾ ಅಂದ್ರೆ ಭಾರತ ಮೇಲೆ ಪಾಕಿಸ್ತಾನಿಯರು ಸರ್ಜಿಕಲ್ ದಾಳಿ ಮಾಡಿರುವುದರಿಂದ ಈ ಸಮ್ಮೇಳನ ರದ್ದಾಯಿತು. ಇನ್ನು ಸಾರ್ಕ್ನ 20ನೇ ಸಮ್ಮೇಳನ ನೇಪಾಳ ಶ್ರೀಲಂಕಾ ದೇಶದ ಕೊಲಂಬೋ ಎಂಬ ಸ್ಥಳದಲ್ಲಿ ಜರುಗಿದೆ ಈ 20ನೇ ಸಮ್ಮೇಳನ. ಓಕೆ ಫ್ರೆಂಡ್ಸ್, ಇಷ್ಟು ಸಾರ್ಕಿನ ಬಗ್ಗೆ ಮಾಹಿತಿ. ಇಷ್ಟು ಸ್ಪರ್ಧಾತ್ಮಕ ಪರೀಕ್ಷೆಗೆ ಬೇಕಾಗಿರ್ತಕ್ಕಂತಹ ಮಾಹಿತಿ ಸಂಪೂರ್ಣವಾಗಿ ಹಾಕಿದ್ದೇನೆ. ನೀವು ಯಾರು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲೋ ಅವರು ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಎಲ್ಲರಿಗೂ ಧನ್ಯವಾದಗಳು.